ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇದು ಒಂದು ಕ್ಲೂ ಕೊಡ್ತಾ ಇದೆ. ಇಂದು ಹಾಡಿನ ದಿನ. ನಾನೇನಂತ ಟ್ರೈನ್ಡ್ ಸಿಂಗರ್ ಏನಲ್ಲ, ಆದರೆ ಹಾಡು ನನ್ನ ಯಾವಾಗಲೂ ಸೆಳೆಯುತ್ತೆ. ಹಾಡು ಹೇಳೋದು ನನಗೆ ತುಂಬ ಇಷ್ಟ ಕೂಡ. ನಂತರ ಸಾವಿರಾರು ಜನ ಇದ್ದಾರೆ, ಹಾಡು ಹೇಳೋದು ಅವ್ರಿಗೂ ಇಷ್ಟ ಇರುತ್ತೆ. ನನ್ನಲ್ಲಿ ಹೇಗಿದೆಯೋ ಒಂದು ಅಳುಕು ಇದೆಯಲ್ಲ, ತುಂಬ ಜನದಲ್ಲೂ ಅದಿರುತ್ತೆ. ನಾನು ಹಾಡು ಚೆನ್ನಾಗಿ ಹೇಳಬಲ್ನ, ನಾನು ಹಾಡಿದ್ರೆ ಹೇಗೆ ಕೇಳಿಸುತ್ತೆ, ಜನಗಳಿಗೆ ಇಷ್ಟಪಡ್ತಾರ ಅನ್ನೋ ಒಂದು ಯೋಚನೆ ತುಂಬ ಜನಕ್ಕಿದ್ದೇ ಇರುತ್ತೆ. ತಪ್ಪು ಅಲ್ಲ. ಹಾಡು ವಿಭಾಗದ ಉದ್ದೇಶನೇ ಈ ಒಂದು ಅಳುಕನ್ನು ಜನಗಳಿಂದ ದೂರ ಮಾಡೋದು. ಅವ್ರಿಗೆ ತೋಚಿದಂಗೆ ಎಷ್ಟು ಚೆನ್ನಾಗಿ ಅವ್ರ ಕೈಲಿ ಹೇಳೋಕ್ಕೆ ಸಾಧ್ಯನೋ ಆ ಥರ ಹೇಳೋ ಹಾಗೆ ಮಾಡೋದೇನೇ ಹಾಡು ವಿಭಾಗದ ಉದ್ದೇಶ. ಹಾಡು ನಮ್ಮನ್ನು ಇನ್ನೋಸೆಂಟ್ ಮಾಡುತ್ತೆ. ಆ ಇನ್ನೋಸೆನ್ಸ್ ನಮಗೆಲ್ಲರಿಗೂ ಬಹಳ ಮುಖ್ಯ. ಈ ಒಂದು ಬ್ಯಾಕ್ಗ್ರೌಂಡಿಂದ ಇವತ್ತಿನ ಹಾಡು ಎಪಿಸೋಡ್ನ ಶುರು ಮಾಡ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇರೋ ಹಾಡು 1974 ರಿಲೀಸ್ ಆದಂಥ ಚಿತ್ರದಿಂದ ಆರಿಸಿದ್ದು, ಎರಡು ಕನಸು. ಈ ಚಿತ್ರದ ಡೈರೆಕ್ಟರ್ಸ್ ದೊರೈ ಭಗವಾನ್, ಬಹಳ ಫೇಮಸ್ ಡೈರೆಕ್ಟರ್ ಕಾಂಬಿನೇಷನ್ ಅವರು. ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅದೇ ರೀತಿ ಒಂದು ಜೋಡಿ, ರಾಜನ್ ನಾಗೇಂದ್ರ. ಈ ಹಾಡನ್ನು PB ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಅಫ್ಕೋರ್ಸ್ ಅಭಿನಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಡು ಅಂತ ಬಂದಾಗ ಪರ್ಸನಲಿ ನನಗೆ ಈ ಸ್ಯಾಡ್ ಸಾಂಗ್ಸ್ ಇದೆಯಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ. ಇದು ಅಂಥ ಒಂದು ಸ್ಯಾಡ್ ಸಾಂಗ್. ಯಾವ ಪರಿಸ್ಥಿತಿಯಲ್ಲಿ ಈ ಹಾಡು ಹೇಳ್ತಾರೆ, ಅದು ಒಂದು ಅಭಿನಂದನಾ ಸಮಾರಂಭ. ರಾಜ್ಕುಮಾರ್ಗೆ ಮದುವೆ ಆಗಿರುತ್ತೆ. ಮದುವೆ ಆಗಿ ಆ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಅವರು ತಿರ್ಗಾ ಅವರು ಲೆಕ್ಚರರ್ ಕೆಲಸಕ್ಕೆ ಅವರು ರಿಪೋರ್ಟ್ ಮಾಡಿಕೊಂಡಾಗ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಅಂತ ಇಟ್ಕೊಂಡಿರೋ ಒಂದು ಸಮಾರಂಭದಲ್ಲಿ ಈ ಹಾಡು ಹಾಕ್ತಾರೆ. ಎನ್ವಿರಾನ್ಮೆಂಟ್ ಈಸ್ ಹ್ಯಾಪಿ, ಬಟ್ ಹಾಡಿನ ಎಮೋಷನ್ಸ್ ಸ್ಯಾಡ್. ಇದು ಈ ಹಾಡ್ದು ಒಂದು ಪೆಕ್ಯುಲಿಯರ್ ವಿಶೇಷ. ಇದು ಊಹಿಸಿರ್ಬೋದು ನೀವು. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲುದೆ. ಈ ಹಾಡನ್ನು ನಾನು ಯಾವುದೇ ರೀತಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇಲ್ದಿರೆ ನಿಮ್ಮ ಮುಂದೆ ತಂದಿದ್ದೀನಿ. ಕಾರಣ ಒಂದೇನೇ, ವೈಯಕ್ತಿಕವಾಗಿ ನನಗೆ ನಾನು ಮಾಡೋ ಯಾವುದೇ ಕೆಲಸಕ್ಕೂ ಒಂದು ತಪ್ಪು ತೋರಿಸೋದು ನನಗೆ ಇಷ್ಟ ಆಗದೇ ಇರೋವಂಥ ಕೆಲಸ. ಸೊ ಕಾಪಿರೈಟ್ ಟಿಕ್ ಬರೋದು ನನಗೆ ಇಷ್ಟ ಇಲ್ಲ. ಅದನ್ನು ಕರೆಕ್ಟ್ ಅಂತ ಕೂಡ ಅಂತೀನಿ, ಕಾಪಿರೈಟ್ ಟಿಕ್ ಬಂದರೆ. ಯಾಕೆ ಅಂತಂದರೆ ಎಷ್ಟೋ ಜನಗಳು, ಸಾವಿರಾರು ಜನ ಅವರ ಶ್ರಮ ಆ ಮ್ಯೂಸಿಕ್ ಹಿಂದೆ ಇರುತ್ತೆ. ಅದನ್ನು ನಾನು ಉಪಯೋಗಿಸೋದು ತಪ್ಪು ಕೂಡ. ಸೊ ಅದರಿಂದ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ದಂಗೆ ನನ್ನ ಮನಸ್ಸಿಗೆ ತುಂಬ ಹಿಡಿಸೋ ರೀತಿ ನಿಮ್ಮ ಮುಂದೆ ತರ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಯಾವಾಗಲೂ ಕೇಳ್ಕೊಳ್ಳೋ ಹಾಗೆ ಒಂದು ಲೈಕ್ ಇರಲಿ. ನನ್ನ ಹಾಡಿನಿಂದ ನಿಮಗೂ ಸ್ಫೂರ್ತಿ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಹಾಡನ್ನು ನನಗೆ ಕಳಿಸ್ಕೊಡಿ, ನಮ್ಮ ಚಾನೆಲ್ಗೆ ಕಳಿಸ್ಕೊಡಿ. ಅದಕ್ಕೆ ನಮ್ಮ ಚಾನೆಲ್ ಯಾವಾಗಲೂ ಮುಕ್ತ ದ್ವಾರದಿಂದ ಕಾಯ್ತಾ ಇರುತ್ತೆ. ನಿಮ್ಮ ಹಾಡನ್ನು ಪರಿಚಯಿಸೋಣ, ಆ ಹಾಡು ಜನಗಳಿಗೂ ತಲುಪಲಿ, ತುಂಬ ಜನ ಸ್ಫೂರ್ತಿಗೊಂಡು ಹಾಡು ಹೇಳೋಕ್ಕಾಗಲಿ ಅನ್ನೋದೇ ಹಾಡಿನ ವಿಭಾಗದ ಉದ್ದೇಶ. ಈಗ ನನ್ನ ಧ್ವನಿಯಲ್ಲಿ ಬಾಡಿ ಹೋದ ಹಾಡು ಹೇಳ್ತೀನಿ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಮಿಡಿಯ ಬಲ್ಲದೆ, ಮನಸ್ಸು ಕಂಡ ಆಸೆಯೆಲ್ಲ
ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ. ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ. ಧರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ. ಧರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ. ತಂತಿ ಹರಿದ ವೀಣೆಯಿಂದ ನಾದ ಮಿಡಿಯಬಲ್ಲದೆ. ಮನಸ್ಸು ಕಂಡ ಆಸೆಯೆಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ನೀರಿನಲ್ಲಿ ದೋಣಿ ಮುಳುಗೆ ಈಜಿದಡವ ಸೇರುವೆ. ನೀರಿನಲ್ಲಿ ದೋಣಿ ಮುಳುಗೆ ಈಜಿದಡವ ಸೇರುವೆ. ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ. ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ. ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯಿ ಎಲ್ಲರೂ. ನಡೆಸುವಾತ ಬೇರೆ ಅವನ ಇಚ್ಛೆಯಾರು ಬಲ್ಲರು. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ತಂತಿ ಹರಿದ ವೀಣೆಯಿಂದ ನಾದ ಮಿಡಿಯಬಲ್ಲದೆ. ಮನಸ್ಸು ಕಂಡ ಆಸೆಯೆಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ನಮಸ್ಕಾರ.